ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿದಿನ ಕತ್ಲಾಗ್ತಾ ಇದ್ದಂಗೆ ಪಾಕಿಸ್ತಾನ ಆಕ್ರಮಣ ಮಾಡೋದಕ್ಕೆ, ಆ ಕಡೆಯಿಂದ ಶೆಲ್ಗಳನ್ನು ಕಳಿಸೋದಕ್ಕೆ, ಮಿಸೈಲ್ಗಳನ್ನು ಕಳಿಸೋದಕ್ಕೆ, ಡ್ರೋನ್ಗಳನ್ನು ಕಳಿಸೋದಕ್ಕೆ ಮುಂದಾಗ್ತಾ ಇದೆ. ಅದನ್ನು ಒಡೆದು ಉರುಳಿಸುವುದರ ಜೊತೆಗೆ ನಮ್ಮ ಭಾರತ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ, ಪಾಕಿಸ್ತಾನದ ಸೇನಾ ಕ್ಯಾಂಪ್ಗಳ ಮೇಲೆ ದಾಳಿಯನ್ನು ಮಾಡುವ ಮೂಲಕ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಈ ಸೆಂಟರ್ನಲ್ಲಿ ದೇಶದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಕ್ರಿಕೆಟ್ನಲ್ಲೂ ಸಹ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಈ ಸುದ್ದಿಯ ನಡುವೆ ಬೇರೆ ಎಲ್ಲ ಸುದ್ದಿಗಳು ಸಹ ಭಾರತದಲ್ಲಿ ಪ್ರಸ್ತುತ ಮಂಕಾಗಿದೆ ಅಂತಂದರೆ ತಪ್ಪಾಗಲ್ಲ. ಆದರೆ ಭಾರತದ ಕ್ರಿಕೆಟ್ನಲ್ಲಿ ಯಾವೆಲ್ಲ ರೀತಿಯ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಇಂಡಿಯಾ ಪಾಕಿಸ್ತಾನ ಈ ಯುದ್ಧದ ಭೀತಿಯಿಂದ IPL ಅನ್ನು ಈಗ ಅಂದರೆ 2025 IPL ಅನ್ನು ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಲಾಗಿದೆ. ಒನ್ಸ್ ಅಗೇನ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, IPL ಅನ್ನು ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಲಾಗಿದೆ. ಮೊನ್ನೆ ಧರ್ಮಶಾಲಾದಲ್ಲಿ ಪಂಜಾಬ್ ಹಾಗೂ ಡೆಲ್ಲಿ ನಡುವೆ ಪಂದ್ಯ ಆಯಿತು. ಆ ಪಂದ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ, ಆ ಪಂದ್ಯವನ್ನು ಸ್ಥಗಿತಗೊಳಿಸಿ ಅಲ್ಲಿದ್ದ ಎಲ್ಲರನ್ನು, ಆಟಗಾರರನ್ನು ಸೇರಿದಂತೆ ಪ್ರೇಕ್ಷಕರನ್ನು ಸೇಫ್ ಮಾಡುವಂತಹ ಕೆಲಸವನ್ನು ಭಾರತ ಸರ್ಕಾರ ಅಥವಾ ಭಾರತದ ಆರ್ಮಿ ಮಾಡಿತ್ತು. ಅದಾದ ನಂತರ ಮುಂದಿನ ಎಲ್ಲ ಪಂದ್ಯಗಳನ್ನು ಅಂದರೆ IPL ಅನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡುವ ನಿರ್ಧಾರವನ್ನು ಸಹ ತೆಗೆದುಕೊಂಡಿತ್ತು. ಯಾವಾಗ ಅಂದರೆ ನಾನು ಪದೇ ಪದೇ ಯಾಕೆ ತಾತ್ಕಾಲಿಕವಾಗಿ ಸ್ಟಾಪ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಜನ CSK ಫ್ಯಾನ್ಸ್ ಅಂದರೆ ತಮಿಳುನಾಡು ಕ್ರಿಕೆಟ್ ತಂಡದ ಫ್ಯಾನ್ಸ್ ಒಂದು ಟ್ರೋಲ್ಗಳನ್ನು ಮಾಡುವ ಮೂಲಕ, ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕುವ ಮೂಲಕ, ಪೋಸ್ಟ್ಗಳನ್ನು, ಮೀಮ್ಸ್ಗಳನ್ನು ಮಾಡುವ ಮೂಲಕ ಈ ಸರಿನೂ ಕಪ್ಪಿಲ್ಲ, ನಿಮಗೆ ಲಾಲಿಪಪ್ಪು, ಈ ಸರಿ RCB ತುಂಬ ಚೆನ್ನಾಗಿ ಆಡಿ ಈ ಸರಿ ಕಪ್ ಗೆದ್ದುಬಿಡುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ. ಈಗ ನೋಡಿದ್ರೆ ಇಂಡಿಯಾ ಪಾಕಿಸ್ತಾನ ಇದಾಗಿರೋದ್ರಿಂದ 2025 IPL ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗೋಗಿದೆ. ಇನ್ನು ಮುಂದಿನ ವರ್ಷವೂ ನೀವು ಕಪ್ಪು ಹೊಡೆಯೋ ಟೀಮ್ ಆಗಿ ನೀವು ಬರಲ್ಲ, ಈ ಸರಿನೇ ಹೊಡೆಯೋಕ್ಕಾಗಿಲ್ಲ ಅಂದಮೇಲೆ ಈ ಥರದ್ದು ಒಂದಷ್ಟು ಟ್ರೋಲ್ಗಳನ್ನು ಮಾಡಿ ಹಾಕ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಪದೇ ಪದೇ ಪುನರುಚ್ಚಾರ ಮಾಡ್ತಾ ಇದ್ದೀನಿ, ತಾತ್ಕಾಲಿಕವಾಗಿ ಮಾತ್ರ 2025 IPL ಸ್ಟಾಪ್ ಆಗಿದೆ. BCCI ನೀಡಿರುವ ಮಾಹಿತಿ ಪ್ರಕಾರ ಸರ್ಕಾರ ಹಾಗೂ BCCIನಲ್ಲಿ ಒಂದು ಮೀಟಿಂಗನ್ನು ನಡೆಸಿ ಮುಂದಿನ ಯಾವ ದಿನಾಂಕದಿಂದ ಈಗ ಸ್ಟಾಪ್ ಆಗಿರುವಂತಹ IPLನ ಕಂಟಿನ್ಯೂ ಮಾಡ್ಬೋದು ಅಂತ ಪರ್ಮಿಷನನ್ನು ತೆಗೆದುಕೊಂಡ ನಂತರ 2022 IPL ಮತ್ತೆ ನಡೆಯುತ್ತೆ. ಅದನ್ನು ಸ್ಟಾಪ್ ಮಾಡೋದಕ್ಕೆ ಯಾರ ಕೈಲಿಂದನೂ ಕೂಡ ಸಾಧ್ಯ ಇಲ್ಲ. ಯಾಕಂತಂದರೆ ಈ ಹಿಂದೆ ಭಾರತದಲ್ಲಿ ಎಲೆಕ್ಷನ್ಗಳು ಇರುವಂಥ ಸಂದರ್ಭದಲ್ಲಿ ಭಾರತದಲ್ಲಿ ಸೆಕ್ಯೂರಿಟಿ ರೀಸನ್ಸ್ನ ಕೊಟ್ಟು IPL ನಡೆಸೋಕೆ ಆಗಲ್ಲ ಅಂತಂದಾಗ ಭಾರತದಿಂದ ಬೇರೆ ದೇಶಕ್ಕೆ ಶಿಫ್ಟ್ ಮಾಡುವ ಮೂಲಕ ಅಲ್ಲಿ IPL ಅನ್ನು ನಡೆಸಿ ಸಕ್ಸಸ್ ಆದಂತಹ ಕ್ರಿಕೆಟ್ ಬೋರ್ಡ್ ನಮ್ಮ BCCI. ಹಾಗಿರುವಾಗ ಭಾರತದಲ್ಲೇ ನಡೀತಾ ಇರುವಂತಹ ಈ IPL ಅನ್ನು ಸ್ಟಾಪ್ ಮಾಡೋ ಮಾತೇ ಇಲ್ಲ. ಸದ್ಯದಲ್ಲೇ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಸೊ ಇದರ ನಡುವೆ ರೋಹಿತ್ ಶರ್ಮಾ, ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿರುವಂತಹ ರೋಹಿತ್ ಶರ್ಮಾ ಇತ್ತೀಚೆಗೆ ಅಂದರೆ ಲಾಸ್ಟ್ T20 ವರ್ಲ್ಡ್ ಕಪ್ಪನ್ನು ಗೆದ್ದಾಗ T20 ಫಾರ್ಮ್ಯಾಟ್ ಕ್ರಿಕೆಟ್ಗೆ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಅದಾದ ನಂತರ ಅವರು ಏಕದಿನ ಹಾಗೂ ಟೆಸ್ಟ್ ಪಂದ್ಯಾವಳಿಗಳಲ್ಲಿ ಮುಂದುವರೆತಾ ಇದ್ರು. ಅಂದರೆ ಲಾಸ್ಟ್ ಬಾಂಗ್ಲಾದೇಶ, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ರೋಹಿತ್ ಶರ್ಮಾ ಅಷ್ಟಾಗಿ ಉತ್ತಮವಾದ ಪ್ರದರ್ಶನವನ್ನು ನೀಡದೇ ಇದ್ದ ಕಾರಣಕ್ಕೆ ಮುಂದಿನ ಪೀಳಿಗೆಗೆ ದಾರಿ ಬಿಟ್ಕೊಡ್ಬೇಕು ಎನ್ನುವ ಕಾರಣಕ್ಕೆ ಫಿಟ್ನೆಸ್ ಸಮಸ್ಯೆಯಿಂದ ಅಂದರೆ ಟೆಸ್ಟ್ ಆಡೋದಕ್ಕೆ ಬೇಕಾದಂತಹ ಫಿಟ್ನೆಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದ ಕಾರಣಕ್ಕೆ ಇದ್ದಕ್ಕಿದ್ದಂತೆ ಟೆಸ್ಟ್ ಕ್ರಿಕೆಟ್ಗೂ ಸಹ ಮೊನ್ನೆ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ರು. ಘೋಷಣೆ ಮಾಡಿದ ನಂತರ BCCI ಅವರಿಗೆ ಒಂದು ಫೇರ್ವೆಲ್ ಕೊಡುವಂತಹ ಒಂದಷ್ಟು ಪೋಸ್ಟ್ಗಳನ್ನು ಹಾಕಿತ್ತು, ವಿಶ್ಗಳನ್ನು ಮಾಡಿತ್ತು. ಸಾಕಷ್ಟು ಜನ ಕ್ರಿಕೆಟಿಗರು ಸಹ ವಿಶನ್ನು ಮಾಡಿದರು. ಇದಾದ ಬಳಿಕ ಇದೀಗ ಟೀಮ್ ಇಂಡಿಯಾದ ಟೆಸ್ಟ್ ಕ್ರಿಕೆಟ್ನಲ್ಲಿ ಸಾಕಷ್ಟು ಸೀನಿಯರ್ಗಳು ಅಂತ ಯಾರಾದರೂ ಉಳ್ಕೊಂಡಿದ್ರೆ ಬ್ಯಾಟಿಂಗ್ ವಿಭಾಗದಲ್ಲಿ ಅದು ವಿರಾಟ್ ಕೊಹ್ಲಿ ಅವರು ಕೂಡ ರೋಹಿತ್ ಶರ್ಮಾ ಅವರಂತೆಯೇ ರೋಹಿತ್ ಶರ್ಮಾ ಅವರ ಹಿಂದೆಯೇ ನಿವೃತ್ತಿಯನ್ನು ಘೋಷಣೆ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಕೊಟ್ಟುಬಿಟ್ಟಿದ್ದಾರೆ ಎನ್ನುವ ಸಾಕಷ್ಟು ಸುದ್ದಿಗಳು ಸಹ ಮಾಧ್ಯಮಗಳಲ್ಲಿ ಓಡಾಡ್ತಾ ಇದೆ. ಆದರೆ ವಿರಾಟ್ ಕೊಹ್ಲಿ ಹೌದು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಬಯಸಿರೋದಂತೂ ನಿಜ. ಆದರೆ BCCI ಅವರ ನಿರ್ಧಾರವನ್ನು ಮರುಪರಿಶೀಲನೆ ಮಾಡುವಂತೆ ಮನವಿಯನ್ನು ಮಾಡಿಕೊಂಡಿದೆ. ರೋಹಿತ್ ಶರ್ಮಾ ಅವರು ಏನು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದರು, ರಿಟೈರ್ಮೆಂಟನ್ನು ತಗೋಬೇಕು ಅಂತ BCCIಗೆ ಹೇಳಿದ ತಕ್ಷಣ ಯಾವ ರೀತಿ BCCI ಒಪ್ಪಿಕೊಳ್ತೋ ಅದೇ ರೀತಿ ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ ಡಿಸಿಷನನ್ನು BCCI ನೇರವಾಗಿ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕೆಂತಂದರೆ ರೋಹಿತ್ ಶರ್ಮಾ ಅವರು ಅವರ ಒಂದು ರಿಟೈರ್ಮೆಂಟನ್ನು ಅನೌನ್ಸ್
ಮಾಡಿದಾಗ ಒಪ್ಕೊಳ್ಳೋದಕ್ಕೆ BCCI ಮುಂದೆ ಸಾಕಷ್ಟು ರೀಸನ್ಸ್ಗಳು ಇತ್ತು. ಫಾರ್ಮಿಂದ ಹಿಡಿದು ಫಿಟ್ನೆಸ್ಸಿಂದ ಹಿಡಿದು ಸಾಕಷ್ಟು ರೀಸನ್ಸ್ಗಳಿತ್ತು. ಆದರೆ ವಿರಾಟ್ ಕೊಹ್ಲಿ ಅವರ ವಿಚಾರದಲ್ಲಿ ಅದು ಯಾವುದೂ ಇಲ್ಲ. ಫಾರ್ಮಲ್ ಇಲ್ವಾ? ಫಾರ್ಮಲ್ ಇದ್ದಾರೆ. ಫಿಟ್ ಆಗಿಲ್ವಾ? ಫಿಟ್ ಆಗಿದ್ದಾರೆ. ಇನ್ನೂ ಒಂದಷ್ಟು ವರ್ಷ ಟೆಸ್ಟ್ ಕ್ರಿಕೆಟ್ಗೆ, ಇಂಡಿಯನ್ ಟೆಸ್ಟ್ ಕ್ರಿಕೆಟ್ಗೆ ಬಲ ಕೊಡುವ ಶಕ್ತಿ ಅವ್ರ ಹತ್ರ ಇಲ್ವಾ? ಖಂಡಿತವಾಗೂ ಇದೆ. ಹೀಗಿರುವಾಗ ಇಷ್ಟೊಂದು ಪೀಕಲ್ಲಿ ಒಬ್ಬ ಪ್ಲೇಯರ್ ಇರುವಾಗ ಆ ಪ್ಲೇಯರ್ ಟೀಮನ್ನು ಬಿಟ್ಟು ಹೊರಗಡೆ ನಡೆದರೆ ಟೀಮ್ಗೆ ಆಗುವಂತಹ ಲಾಸ್ ಎಷ್ಟು ದೊಡ್ಡ ಮಟ್ಟಕ್ಕೆ ಇರುತ್ತೆ. ಅದರ ಜೊತೆಗೆ ವಿರಾಟ್ ಕೊಹ್ಲಿ ಫೀಲ್ಡ್ನಲ್ಲಿ ಇದ್ದರೆ ಯುವ ಆಟಗಾರರಿಗೆ ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ಬೋದು, ಅವರಿಗೆ ಯಾವ ರೀತಿ ಧೈರ್ಯ ಇರುತ್ತೆ, ಅದೆಲ್ಲ ವಿರಾಟ್ ಕೊಹ್ಲಿ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಸಡನ್ನಾಗಿ ಕಷ್ಟ ಆಗಬಹುದು ಅಂತ BCCIಗೆ ಚೆನ್ನಾಗಿ ಅರಿವಿರುವ ಕಾರಣಕ್ಕೆ ವಿರಾಟ್ ಕೊಹ್ಲಿ ಅವರು ಈ ಒಂದು ಡಿಸಿಷನ್ ಅಂತಲ್ಲ, ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ BCCIನ ಮೂಲಗಳಿಗೆ ಇನ್ಫಾರ್ಮ್ ಮಾಡಿರುವ ಕಾರಣಕ್ಕೆ BCCI ನೀವು ಈ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ, ನಿಮ್ಮ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಿದೆ. ಯಾಕೆ BCCI ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ರೀಸನನ್ನು ಕೊಟ್ಟಿದ್ದೀನಿ. ಅದರ ಜೊತೆಗೆ ಮುಂದಿನ ತಿಂಗಳು ಅಂದರೆ ಜೂನ್ನಿಂದ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ 5 ಪಂದ್ಯಗಳ ಟೆಸ್ಟ್ ಸರಣಿ ಇದೆ. ಆ ಸರಣಿಗೆ ಇನ್ನೇನು BCCI ಟೀಮನ್ನು ಸೆಲೆಕ್ಟ್ ಮಾಡಬೇಕು. ಸೊ ಟೀಮನ್ನು ಸೆಲೆಕ್ಟ್ ಮಾಡುವ ಹೊತ್ತಿನಲ್ಲೇ ವಿರಾಟ್ ಕೊಹ್ಲಿ ಅವರು ಈ ಥರದ ಒಂದು ನಿರ್ಧಾರಕ್ಕೆ ಬಂದಿರೋದು, ಈ ಥರದ ಒಂದು ಆಲೋಚನೆ ನನಗೆ ಬಂದಿದೆ ಅನ್ನೋದನ್ನು BCCI ಮುಂದೆ ಇಟ್ಟಿರುವ ಕಾರಣಕ್ಕೆ BCCI ಅದನ್ನು ಒಪ್ಕೊಂಡಿಲ್ಲ. ದಯವಿಟ್ಟು ನಿಮ್ಮ ಒಂದು ಆಲೋಚನೆಯನ್ನು ಮರುಪರಿಶೀಲನೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದೆ. ಸೊ ಹಾಗಾಗಿ ಇನ್ನು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ಸಂಪೂರ್ಣವಾಗಿ ಗುಡ್ ಬೈ ಹೇಳಿದ್ದಾರೆ ಅಂತ ಈಗಲೇ ಹೇಳೋದಕ್ಕೆ ಆಗೋದಿಲ್ಲ. ಮೋಸ್ಟ್ಲಿ BCCI ಮಾಡಿರುವ ರಿಕ್ವೆಸ್ಟ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ತಮ್ಮ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಿಕೊಳ್ಳಬಹುದು. ಏನನ್ಸುತ್ತೆ ನಿಮಗೆ? ರೋಹಿತ್ ಶರ್ಮಾ ಅವರು ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ ಬಳಿಕ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ಗೆ ನಿವೃತ್ತಿಯನ್ನು ಅಂದರೆ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಬೇಕಾ ಅಥವಾ ಇನ್ನೊಂದಷ್ಟು ದಿನಗಳ ಕಾಲ ಮುಂದುವರಿಬೇಕಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.